ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ಅಷ್ಟಮಿ ಬಂದಿದೆ. ಸಾಧಾರಣವಾಗಿ ಈ ದಿನ ಅಷ್ಟಮಿ ಬಂದಾಗ ತಪ್ಪದೆ ನಿಮ್ಮ ಮನೆಯ ಬೀರ್ವಾನಲ್ಲಿ ಇದನ್ನು ಈ ಒಂದು ಚಿಕ್ಕ ವಸ್ತುವನ್ನು ಇಟ್ಬಿಡಿ ಸಾಕು. ನೋಡಿ ಇಷ್ಟೊಂದು ಮ್ಯಾಜಿಕ್ ಮಾಡುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೀವೇ ನೋಡಬಹುದು. ಯಾಕಂದರೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕನಸಿರುತ್ತೆ, ನಾವು ಎಲ್ಲರ ಥರ ಚೆನ್ನಾಗಿರಬೇಕು, ನಮಗೂ ಸ್ವಂತ ಮನೆ ಮಾಡ್ಕೊಳ್ಬೇಕು, ಸ್ವಂತವಾಗಿ ನಾವು ಏನಾದರೂ ಬಿಸ್ನೆಸ್ ಮಾಡಬೇಕು, ದುಡ್ಡು ಕಾಸು ನಮಗೆ ಚೆನ್ನಾಗಿ ಬರಬೇಕು, ಆದಾಯ ಚೆನ್ನಾಗಿ ಬರಬೇಕು, ಅದರಿಂದ ನಾವು ಒಡವೆಗಳು ತಗೊಳ್ಬೇಕು, ಮಕ್ಕಳ ಲೈಫನ್ನು ನಾವು ಸೆಟ್ಲ್ ಮಾಡಬೇಕು. ಈ ಥರ ದೊಡ್ಡ ದೊಡ್ಡ ಕೋರಿಕೆಗಳಿರುತ್ತೆ. ಆ ಕೋರಿಕೆಗಳು ಅಷ್ಟೊಂದು ದೊಡ್ಡದಾಗಿ ಇರುತ್ತೆ. ಈ ಸಣ್ಣ ಪರಿಹಾರದಿಂದ ನಮಗೆ ಏನಾದರೂ ಲಾಭ ಇರುತ್ತಾ ಅಂತಂದ್ಬಿಟ್ಟು ತುಂಬ ಜನ ಇದ್ರ ಬಗ್ಗೆ ಸ್ವಲ್ಪ ಈ ಥರ ಒಂದು ಡೌಟಲ್ಲೇ ನೋಡ್ತಾ ಇರ್ತಾರೆ. ಹೌದು, ನಂಬಿಕೆ ಇಟ್ಟಾಗ ನಾವು ಈ ಸಣ್ಣ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಯಥೇಚ್ಛವಾದಂಥ ಲಾಭವನ್ನು ತಂದುಕೊಡುತ್ತೆ. ಹಾಗೂ ನಮ್ಮ ಮನೆಯಲ್ಲೇ ಇರುವಂಥ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿ, ಮುಖ್ಯವಾಗಿ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ, ಅವ್ರಿಗೆ ಸಿಕ್ಕಾಪಟ್ಟೆ ಆದಾಯ ಅನ್ನುವಂಥದ್ದು ಜಾಸ್ತಿ ಬರುತ್ತೆ. ಇದನ್ನು ನೀವು ಗಮನಿಸ್ಕೊಳ್ಬಹುದು. ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅಷ್ಟಮಿಯ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಅಷ್ಟಮಿ ಅಂದರೆ ಜಗನ್ಮಾತೆ ಆಗಿರುವಂಥ ದುರ್ಗಾದೇವಿಯ ದಿನ ಸ್ನೇಹಿತರೆ. ಈ ದಿನ ನಾವು ದುರ್ಗಾದೇವಿಯನ್ನು ಪೂಜಿಸುವಂಥದ್ದು. ಎಷ್ಟೋ ಜನ ಅಷ್ಟಮಿ ಅಂದರೆ ಇನ್ನೂ ಮುಖ್ಯವಾಗಿ ಕಾಲಭೈರವನನ್ನು ಪೂಜಿಸ್ತಾರೆ. ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಎಷ್ಟೋ ಮ್ಯಾಜಿಕ್ ಮಾಡಿರ್ತಾರೆ. ಅಂದರೆ ತುಂಬ ಜನಕ್ಕೆ ಅವರ ಬೆಳವಣಿಗೆಯನ್ನು ನೋಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು. ಶತ್ರುಗಳು ತುಂಬ ಆಗ್ತಾಯಿದ್ದಾರೆ, ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಶತ್ರುಗಳ ಕಾಟ ತುಂಬ ಇದೆ ಅನ್ನುವಂಥವರು ಈ ದಿನ ನೀವು ಹತ್ತಿರದಲ್ಲೇ ಕಾಲಭೈರವನ ದೇವಸ್ಥಾನ ಇದ್ದರೆ ಹೋಗಿ ಕಾಳು ಮೆಣಸಿನ ದೀಪವನ್ನು ಹಚ್ಚಿ, ಕೂಷ್ಮಾಂಡ ದೀಪವನ್ನು ಹಚ್ಚಬಹುದು. ಈ ಥರ ನಿಮಗೆ ಯಾವುದು ಸುಲಭವಾಗಿರುತ್ತೋ ಅದನ್ನು ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ನೀವು ಸಾಕಿದಂಥ ನಾಯಿಗಳೇ ಆಗಿರಬಹುದು, ಬೀದಿ ನಾಯಿಗಳೇ ಆಗಿರಬಹುದು, ಆಹಾರವನ್ನು ಕೊಡಿ. ಈಗ ಬೀದಿ ನಾಯಿಗಳು ಅಂತ ಹೇಳಿದ್ರು ಕೂಡ ನಾವು ಅವುಗಳಿಗೆ ಅದು ತುಂಬಾ ಒಂದು ಇದು ಮಾಡುತ್ತೆ. ಅದನ್ನು ಕೂಡ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಪ್ರಾಣಿ ಪಕ್ಷಿಗಳಿಗೆ ನಾವು ಆಹಾರವನ್ನು ಕೊಟ್ಟಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ರೀತಿಯ ವಿಶೇಷ ದಿನಗಳಲ್ಲಿ ಮಾಡಿಕೊಂಡ್ರೆ ಇನ್ನಷ್ಟು ಉತ್ತಮ ಲಾಭವನ್ನು ಕಾಣಬಹುದು. ನಿಮ್ಮ ಮನೆಯ ಬೀರ್ವನಲ್ಲಿ ಏನಿಡಬೇಕು, ಸಣ್ಣದಾಗಿ ಈ ಸಣ್ಣ ಪರಿಹಾರ ನಮಗೆ ದೊಡ್ಡ ಲಾಭವನ್ನು ತಂದುಕೊಡುತ್ತೆ. ನಮಗೆ ಇಷ್ಟು ಕಡೆಯಿಂದ ಕಷ್ಟಗಳು ಬರ್ತಾಯಿದೆ, ನಮಗೇ ಗೊತ್ತಾಗ್ತಾ ಇಲ್ಲ. ಒಂದನ್ನು ತೀರಿಸ್ತಾ ಇದ್ದೀವಿ, ಇನ್ನೊಂದು 10 ಬರ್ತಾಯಿದೆ ಸಮಸ್ಯೆಗಳು, ಸಾಕಾಗಿದೆ ಜೀವನ ಅನ್ನುವಂಥವರು ಆರಾಮಾಗಿ ಮನಸ್ಸಿಟ್ಟು ಇದನ್ನು ಮಾಡ್ಕೊಂಡ್ಬಿಡಿ. ಒಂದು ಕೆಂಪು ಬಟ್ಟೆಯನ್ನು ಚಿಕ್ಕದಾಗಿರುವಂಥದ್ದನ್ನು ತಗೊಳ್ಳಿ. ಇದಕ್ಕೆ ನಮಗೆ ಒಂದು ಶ್ರೀಫಲ ಬೇಕು ಸ್ನೇಹಿತರೆ. ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಹತ್ತಿರದ ಗ್ರಂಥಿಗೆ ಅಂಗಡಿಗಳಲ್ಲಿ ಪ್ರತಿ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ಒಂದು ತಗೊಂಡು ಬನ್ನಿ. ಇದಕ್ಕೆ ನಮಗೆ ಇನ್ನು ಮುಖ್ಯವಾಗಿ ಬೇವಿನ ಎಲೆಗಳು ಬೇಕು. ಬೇವಿನ ಎಲೆಗಳು ಅಂದರೆ ದುರ್ಗಾದೇವಿ ನೆಲೆಸಿರುವಂಥದ್ದು. ದುರ್ಗಾದೇವಿಯನ್ನು ನಾವು ಇನ್ನಷ್ಟು ನಮ್ಮ ಮನೆಯಲ್ಲಿರುವಂಥ ಶಕ್ತಿಗಳನ್ನು ಜಾಸ್ತಿ ಮಾಡುವಂತೆ, ಅಂದರೆ ಸಕಾರಾತ್ಮಕವಾಗಿರುವಂಥದ್ದನ್ನು ಜಾಸ್ತಿ ಮಾಡೋದಕ್ಕೆ ಬಳಸುವಂಥದ್ದು, ಕೆಟ್ಟ ಶಕ್ತಿಗಳನ್ನು ದೂರ ಮಾಡುವಂಥದ್ದು, ದುಷ್ಟ ಶಕ್ತಿಗಳನ್ನು ಒಡೆದು ಓಡಿಸುವಂಥ ಶಕ್ತಿ ಬೇವಿನ ಎಲೆಗಳಿಗೆ ಇರೋದರಿಂದ ಇದರ ಒಂದು 2-3 ರೆಕ್ಕೆಗಳನ್ನು ತಗೊಳ್ಳಿ, ಸಾಕಾಗುತ್ತೆ. ಶ್ರೀಫಲ ಅನ್ನುವಂಥದ್ದು ಒಂದು ಪರಿಪೂರ್ಣವಾದಂಥ ಕೆಲಸವನ್ನು ನಾವು ಮಾಡೋದಕ್ಕೆ, ಪೂರ್ತಿಯಾಗಿ ಲಾಭವನ್ನು ಪಡೆಯೋದಕ್ಕೆ, ಅದರಿಂದ ಯಥೇಚ್ಛವಾದಂಥ ಆ ಒಂದು ಧನಾಕರ್ಷಣೆ ಆಗೋದಕ್ಕೆ. ಏಕೆಂದರೆ ಧನಾಕರ್ಷಣೆ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ಮಾಡುವಂಥ ಈ ಪರಿಹಾರನೇ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ತುಂಬ ಜನಕ್ಕೆ ಪ್ರತಿಯೊಂದರಲ್ಲೂ ಕೂಡ ಸಾಲ ಮಾಡ್ಕೊಂಡಿರ್ತಾರೆ, ಆದಾಯ ಇಲ್ಲ, ನಾವು ದುಡಿಬೇಕು, ಒಬ್ಬರೇ ದುಡಿಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸು, ಈ ಥರ ನಾನಾ ಥರದ ಸಮಸ್ಯೆಗಳಿರುತ್ತೆ. ಯಾವ ಕಡೆ ನೋಡಬೇಕು, ಯಾವ ಕಡೆ ಬಿಡಬೇಕು ಗೊತ್ತಿಲ್ಲ ಅಂಥವ್ರಿಗೆ ಇದು ನಿಜವಾಗಲೂ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ, ತಿಳಿಗೊಳಿಸ್ಬಿಡುತ್ತೆ. ಅದಕ್ಕೆ ಇನ್ನೊಂದು ನಾವು ಪಚ್ಚ ಕರ್ಪೂರವನ್ನು ಬಳಸಬೇಕು ಸ್ನೇಹಿತರೆ. ಈ ಪಚ್ಚ ಕರ್ಪೂರ ಯಾವ ಜಾಗದಲ್ಲಿರುತ್ತೋ ಆ ಜಾಗಕ್ಕೆ ಆ ಒಂದು ಏನು ಶಕ್ತಿ ಇದೆ ಅಂತ ಹೇಳಿದ್ರೆ,
ದುಡ್ಡು ಕಾಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ಮ್ಯಾಗ್ನೆಟ್ ರೀತಿಯಲ್ಲೇ ಎಳ್ಕೊಂಡು ಬಂದು ನಮ್ಮ ಮನೆಯಲ್ಲೇ ಇರುವಂಥ ಒಂದು ಇದು ತೋರಿಸ್ಕೊಡೋದು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಪಚ್ಚಕರ್ಪೂರ. ಅದಕ್ಕೋಸ್ಕರ ಪಚ್ಚಕರ್ಪೂರವನ್ನು ಮರೆಯದೆ ತಗೊಳ್ಳಿ. ಇನ್ನು ಪ್ರತಿಯೊಂದಕ್ಕೂ ಕೂಡ ನಾವು ಗುರುಬಲ ಜಾಸ್ತಿ ಬೇಕು, ದುರ್ಗಾದೇವಿಯ ಆಶೀರ್ವಾದ ಬೇಕು. ಅದಕ್ಕೋಸ್ಕರ ಅರಿಶಿಣ ಕುಂಕುಮವನ್ನು ತಗೊಳ್ಳಿ. ಗುರುಬಲ ಅಂತ ಹೇಳಿದ್ರೆ ತುಂಬ ಜನ ಈಸಿಯಾಗಿ ತಗೊಳ್ತಾರೆ. ಚಿನ್ನವನ್ನು ತಗೊಳ್ಳೋದಕ್ಕೆ, ಕೆಲಸವನ್ನು ಬೇಗ ನಾವು ಪಡ್ಕೊಳ್ಳೋದಕ್ಕೆ, ನಮ್ಮ ಇಷ್ಟದ ಕೆಲಸ, ಗೌರ್ಮೆಂಟ್ ಕೆಲಸ ಯಾವುದೇ ಇರಬಹುದು, ಅದು ನಮಗೆ ಬರುವಂತೆ ಮಾಡುತ್ತೆ. ಈ ಒಂದು ಪ್ರತಿನಿತ್ಯ ಕೂಡ ನಾವು ಅರಿಶಿಣದಿಂದ ಮಾಡುವಂಥ ಪರಿಹಾರಗಳಿಂದ ಗುರುಬಲ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಯಥೇಚ್ಛವಾದಂಥ ಚಿನ್ನವನ್ನು ತಗೊಳ್ಬಹುದು. ಅದಕ್ಕೋಸ್ಕರ ನೀವು ಅರಿಶಿಣವನ್ನು ಸ್ವಲ್ಪ ಹಾಕಿ ಹಾಗೂ ಕುಂಕುಮವನ್ನು, ದುರ್ಗಾದೇವಿಯ ಸಂಕೇತ. ದುರ್ಗಾದೇವಿ ಅಂತ ಹೇಳಿದ್ರೆ ದುಷ್ಟಶಕ್ತಿಗಳನ್ನು ದೂರ ಮಾಡುವಂಥದ್ದು. ಅದಕ್ಕೆ ನಮ್ಮ ಸುತ್ತಮುತ್ತ ಇರುವಂಥ ದುಷ್ಟಶಕ್ತಿಗಳನ್ನು ಹೋಗಲಾಡಿಸಿ ನಮಗೆ ಎಲ್ಲ ರೀತಿಯ ಸುಖ ಶಾಂತಿಯನ್ನು ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಕುಂಕುಮ 1 ಸ್ಪೂನಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳಿ. ಇಷ್ಟು ವಸ್ತುಗಳನ್ನು ಕ್ಲೀನಾಗಿ ಒಂದು ಗಂಟು ಕಟ್ಟಿಬಿಟ್ಟು ಅದಕ್ಕೆ ಸ್ವಲ್ಪ ಧೂಪವನ್ನು ತೋರಿಸಿ. ಈ ಪರಿಹಾರ ಬಂದು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಬೇಕು. ಸಂಧ್ಯಾ ಸಮಯ ಲಕ್ಷ್ಮಿ ಬರುವಂಥ ಸಮಯ ಆಗಿರೋದ್ರಿಂದ ಆ ಸಮಯದಲ್ಲಿ ಸ್ವಲ್ಪ ನಾವು ಧೂಪ ತೋರಿಸ್ಬೇಕಾಗುತ್ತೆ. ಕೈ ಕಾಲು ಮುಖ ತೊಳ್ಕೊಂಡು ನೀವು ಈ ಪರಿಹಾರವನ್ನು ಮಾಡಿ. ಇನ್ನು ಈ ಗಂಟನ್ನು ಧೂಪ ತೋರಿಸಾದ್ಮೇಲೆ ನಿಮ್ಮ ಬೀರ್ವ ಇರುತ್ತಲ್ವ, ಬೀರ್ವನಲ್ಲಿ ಇಡಿ. ಬೀರ್ವನಲ್ಲಿ ನಾವು ಜೋಪಾನವಾಗಿ ಬೆಲೆ ಬಾಳುವಂಥ ವಸ್ತುಗಳನ್ನು ಇಡುವಂಥದ್ದು. ಅಂದರೆ ದುಡ್ಡು ಇಡ್ತೀವಿ, ಒಡವೆಗಳು ಇಡ್ತೀವಿ, ಪ್ರಾಪರ್ಟಿ ಪೇಪರ್ಸ್ ಇಡ್ತೀವಿ. ಈ ಥರ ಯಾವುದಾದ್ರೂ ಜೋಪಾನ ಮಾಡಿ ಇಡ್ತೀವಲ್ವ, ಆ ಜಾಗದಲ್ಲಿ ಇದನ್ನು ಇಟ್ಟಾಗ ನಮ್ಮ ಮನೆಯಲ್ಲಿ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಒಳ್ಳೆಯ ಶಕ್ತಿಗಳು ಬಿಡುಗಡೆ ಆಗಿ ಸಮಸ್ಯೆಗಳು ಬಗೆಹರಿಸಿ ನಮ್ಮ ಇಷ್ಟಾರ್ಥಗಳು ನೆರವೇರಿಸುವಂತೆ ಮಾಡುತ್ತೆ. ಇದನ್ನು ನೀವು ಇಟ್ಕೊಳ್ಳಿ. ಪ್ರತಿ ಶುಕ್ರವಾರ ಅಥವಾ ಪ್ರತಿ ಮಂಗಳವಾರ ನೀವು ಪೂಜೆ ಮಾಡುವಾಗ ಸ್ವಲ್ಪ ಇದಕ್ಕೆ ಧೂಪವನ್ನು ತೋರಿಸಿ. ಆ ಶಕ್ತಿ ಜಾಸ್ತಿ ಬಿಡುಗಡೆ ಆಗ್ತಾ ಬರುತ್ತೆ. ಆ ಥರ ಮಾಡಿದಾಗ ನಾವು ಇನ್ನಷ್ಟು ನಮ್ಮ ಮನೆಗೆ ನಿಂತಿರುವ ಕೆಲಸಗಳೆಲ್ಲವೂ ಕೂಡ ಸರಾಗವಾಗಿ ಜರುಗುತ್ತೆ. ದುಡ್ಡು ಕಾಸು ಅನ್ನುವಂಥದ್ದು ನಮಗೆ ಸಂತೋಷವನ್ನು ತಂದುಕೊಡುವ ವಿಧಾನದಲ್ಲೇ ಬರುತ್ತೆ. ಇನ್ನಷ್ಟು ಮತ್ತಷ್ಟು ಅನ್ನುವಂಥ ನಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ಒಳ್ಳೆಯ ಬುದ್ಧಿ, ಜ್ಞಾನ, ಆರೋಗ್ಯವನ್ನು ಕೊಡುತ್ತೆ. ಎಲ್ಲವೂ ಅಂದರೆ ಎಲ್ಲವೂ ಕ್ಲೀನಾಗಿ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಇಷ್ಟನ್ನು ಮಾಡ್ಕೊಳ್ಳಿ. 1-2-3 ತಿಂಗಳು ಅದು ನಮ್ಮ ಮನೆಯಲ್ಲಿ ಯಾವ ಶಕ್ತಿ ಇರುತ್ತೆ. ಅದಾದಮೇಲೆ ನೀವು ಯಾವುದಾದ್ರೂ ಒಂದು ಒಳ್ಳೆಯ ದಿನ ತಗೊಂಡೋಗಿದೆ ಅದನ್ನು ಕ್ಲೀನಾಗಿ ಹರಿಯುವಂಥ ನೀರಿಗೆ ಬಿಟ್ಟು ಹೊಸದಾಗಿ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಈ ರೀತಿ ಮಾಡ್ಕೊಳ್ತಾ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ.